ಕನ್ನಡದ ಪ್ರಸಿದ್ಧ ಧಾರಾವಾಹಿ ಸೀತಾರಾಮದಲ್ಲಿ ನಟಿಸ್ತಿರುವಂತಹ ರೀತು ಸಿಂಗ್ ನಿಮಗೆಲ್ರಿಗೂ ಕೂಡ ಚಿರಪರಿಚಿತ. ರೀತು ಸಿಂಗ್ ಅಂತ ಹೇಳಿದರೆ ತುಂಬ ಜನಕ್ಕೆ ಇವರ ಹೆಸರು ನಿಮಗೆ ಗೊತ್ತಾಗೋದಿಲ್ಲ. ಸೊ ಇವರಿಗೆ ಸಿಹಿ ಅಂತ ಹೇಳಿ ಆ ಸೀರಿಯಲಲ್ಲಿ ಹೆಸರನ್ನು ಇಟ್ಟಿದ್ದಾರೆ. ಹೌದು, ಬಾಲನಟಿಯಾಗಿ ಗುರ್ಸ್ಕೊಂಡಿರುವಂತಹ ಸಿಹಿ ಅವರ ನಿಜವಾದ ಹೆಸರು ರೀತು ಸಿಂಗ್. ರೀತು ಸಿಂಗ್ ಮೂಲತಃ ಇವರು ನೇಪಾಳ ಮೂಲದವರು. ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡ್ತಾರೆ. ಅದ್ಭುತವಾದ ನಟನೆಯೊಂದಿಗೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಅಚ್ಚುಮೆಚ್ಚು. ಸೀತಾರಾಮ ಧಾರಾವಾಹಿಯಲ್ಲಿ ವೈಷ್ಣವಿ ಗೌಡ ಹಾಗೂ ಗಗನ್ ಅವರಿಗಿಂತ ಈ ಸಿಹಿಯನ್ನೇ ಇಷ್ಟಪಡುವಂತಹ ಕಲಾವಿದರು ಜಾಸ್ತಿ. ಅದರ ಜೊತೆಗೆ ಪ್ರೇಕ್ಷಕರು ಕೂಡ ಸಿಹಿಯನ್ನು ತುಂಬ ಇಷ್ಟಪಡ್ತಾರೆ. ಯಾಕಂತ ಹೇಳಿದರೆ ಡಬಲ್ ಆ್ಯಕ್ಟಿಂಗನ್ನು ಮಾಡ್ತಿದ್ದಾರೆ ಈ ಸಿಹಿ ಅವರು. ಕೇವಲ ಈಗ 6ನೇ ವಯಸ್ಸಿನಲ್ಲಿರುವಂತಹ ಸಿಹಿ ಇಷ್ಟು ಚಿಕ್ಕ ಏಜಿನಲ್ಲಿ ಕಣ್ಣೀರನ್ನು ಬರೆಸುವಂಥ ಸಿಚುವೇಶನ್ಗಳನ್ನು ನೀವು ನೋಡಿದರೆ ಸಿಕ್ಕಾಪಟ್ಟೆ ನಿಮಗೆ ಆಶ್ಚರ್ಯ ಆಗುತ್ತೆ. ಯಾವುದೇ ಗ್ಲಿಸರಿನ್ಗಳನ್ನು ಬಳಸದೆ ಸ್ವತಃ ಕಣ್ಣಿನಲ್ಲೇ ಕೇವಲ ಒಂದು 5 ಸೆಕೆಂಡ್ಗಳಲ್ಲಿ ತನ್ನ ಕಣ್ಣಲ್ಲಿ ನೀರು ಬರ್ಸ್ತಾರೆ ನ್ಯಾಚುರಲ್ ಆಗಿ ಅಂತ ಹೇಳಿದರೆ ನೀವು ಅವ್ರನ್ನ ಎಷ್ಟು ಆ್ಯಕ್ಟಿಂಗ್ ಕಲೆ ಹೊಂದಿದ್ದಾರೆ ಅಂತ ಹೇಳಿ ನೀವು ನೋಡ್ಬೋದಾಗಿದೆ. ಸೊ ಸಿಹಿ ಆ್ಯಕ್ಟಿಂಗಲ್ಲಿ ಎಷ್ಟು ಮುಂದಿದ್ದಾರೋ ಅವರ ಜೀವನದಲ್ಲಿ ಅಷ್ಟೇ ಕಷ್ಟವನ್ನು ಕೂಡ ಪಟ್ಟಿದ್ದಾರೆ. ಸಿಹಿ ಅಷ್ಟು ದೊಡ್ಡ ಮಟ್ಟದ ಆ್ಯಕ್ಟಿಂಗ್ ಸ್ಕಿಲ್ಗಳನ್ನು ಹೊಂದಿದ್ರೂ ಕೂಡ ಅವಳ ಜೀವನ, ಅವರ ತಂದೆ ತಾಯಿಯ ಬಗ್ಗೆ ನೀವು ಕೇಳಿದರೆ ನಿಜಕ್ಕೂ ನಿಮ್ಮ ಕರಳು ಹಿಂಡಿ ಬರುತ್ತೆ. ಸಿಹಿ ಅಷ್ಟು ಬುದ್ಧಿವಂತೆ ಆದರೂ ಅವರ ತಂದೆ ಬುದ್ಧಿ ಇಲ್ಲದಂತಹ ಒಬ್ಬ ಹುಚ್ಚ ಅಂತಲೇ ಹೇಳ್ಬೋದು, ಅರೆ ಹುಚ್ಚ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಡೆದಂತಹ ಇಂಟರ್ವ್ಯೂ ಅಲ್ಲಿ ಸಿಹಿ ಅವರ ತಾಯಿ ಹೇಳ್ಕೊತಾರೆ, ಸೊ ನಾವು ನೇಪಾಳ ಮೂಲದವರು, ಅಲ್ಲಿ ತುಂಬ ಬಡತನ ಇರೋದ್ರಿಂದಾಗಿ ನನ್ನ ಗಂಡನಿಗೆ ತಲೆ ಕೂಡ ಸರಿ ಇಲ್ದಿರೋ ಕಾರಣದಿಂದಾಗಿ ನಾನು ಬೆಂಗಳೂರಿಗೆ ಬರ್ತೀನಿ. ನಂತರ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾನೆ. ಅದಕ್ಕೆ ಕಾರಣ ಏನಂದರೆ ಅವನ ತಲೆ ಸರಿ ಇರೋದಿಲ್ಲ, ಅವನು ಹುಚ್ಚನಂತೆ ವರ್ತನೆ ಮಾಡ್ತಿರ್ತಾನೆ. ಅದರಿಂದ ನಾನು ಅವನಿಂದ ದೂರ ಇದ್ದೆ. ನಂತರ ನಾನು ಬೆಂಗಳೂರಿಗೆ ಬಂದು ಅದು ಇದು ಅಂತ ಹೇಳಿ ಅಲ್ಲಿ ಇಲ್ಲಿ ಮನೆ ಕೆಲಸಗಳನ್ನು ಮಾಡ್ತಿದ್ದೆ. ಸೊ ನೇಪಾಳದವರು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಮನೆ ಕೆಲಸಗಳನ್ನೇ ಮಾಡ್ತಿರ್ತಾರೆ. ಆ ಕೆಲಸವನ್ನು ಈ ಸಿಹಿ ಅವರ ತಾಯಿ ಮಾಡ್ತಿರ್ತಾರೆ. ನಂತರ ಯಾವುದೋ ಒಂದು ಸ್ಕಿಟ್ಟಲ್ಲಿ ಸಿಹಿಗೆ ಆ್ಯಕ್ಟಿಂಗ್ ಒಂದು ಚಾನ್ಸ್ ಸಿಗುತ್ತೆ. ಅಲ್ಲಿ ತಾನು ಏನು ಅಂತ ಹೇಳಿ ಪ್ರೂವ್ ಮಾಡಿಕೊಂಡಂತಹ ಸಿಹಿ ತನ್ನ 6ನೇ ವಯಸ್ಸಿನಲ್ಲೇ ತನ್ನ ತಾಯಿ ಹಾಗೂ ತನ್ನ ಅಣ್ಣನನ್ನು ಸಾಕುವಂಥ ಮಟ್ಟಿಗೆ ಬೆಳೆದ್ಬಿಟ್ಟಿದ್ದಾಳೆ. ಹೌದು, ಸಿಹಿಯಿಂದ ಇವತ್ತು ನಾನು ಯಾವ ಅಪಾರ್ಟ್ಮೆಂಟಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ನೋ ಅದೇ ಅಪಾರ್ಟ್ಮೆಂಟಲ್ಲಿ ಇವತ್ತು ಬಾಡಿಗೆಗೆ ನಾನು ಮನೇನ ತೊಗೊಂಡಿದ್ದೀನಿ ಅಂತ ಹೇಳಿ ಅವರ ತಾಯಿ ಹೆಮ್ಮೆಯಿಂದ ಹೇಳ್ಕೊತಾರೆ. ನನ್ನ ಇಷ್ಟು ಚಿಕ್ಕ ಮಗಳು ಹಗಲು ರಾತ್ರಿ ಅಂತ ಹೇಳಿ ನೋಡದೆ ಕೆಲಸವನ್ನು ಮಾಡಿ ತನ್ನ ತಾಯಿಯನ್ನು ಜೊತೆಗೆ ತನ್ನ ಅಣ್ಣನನ್ನು ಕೂಡ ನೋಡ್ಕೊಳ್ತಿದ್ದಾರೆ. ಅವಳ ಜೀವನ ಇಷ್ಟೇ ಚೆನ್ನಾಗಿರಲಿ ಅಂತ ಹೇಳಿ ನಾನು ಬಯಸ್ತೀನಿ. ಅದ್ರ ಜೊತೆಗೆ ಅವಳು ದೊಡ್ಡ ಹೀರೋಯಿನ್ ಆಗಬೇಕು ಅನ್ನೋದೇ ನನ್ನ ಕನಸು ಅಂತಲೂ ಕೂಡ ಅವರ ತಾಯಿ ಹೇಳಿದ್ದಾರೆ. ಸೊ ಸಿಹಿ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ.